ನಿಮಗೆ ಒಳ್ಳೆಯದು ಮಾಡಬೇಕು. ಇನ್ನೂ ಕೆಲ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹೊಂದಿದ್ದರೆ ಚೆನ್ನಾಗಿರುತ್ತಿತ್ತು. ಇಷ್ಟೊಂದು ಅವಸರವಾಗಿ ಮನೆಗೆ ಬರುವಂತ ಅತಿ ವೇಳವಾಗಿ ಈ ಕಾಲದಲ್ಲಿ ಅಲ್ಲದೆ ನನ್ನ ಕಾಯಿಲೆ ಗುಣವಾಗುವುದಿಲ್ಲ. ದಯವಿಟ್ಟು ಅಶೋಕನ ಮಾತನಾಡಬೇಡಿ ಗುರುಗಳೇ. ಇನ್ನು ಮೇಲೆ ಇದ್ದು ಸತ್ತಂತೆ ನನ್ನ ದಯವಿಟ್ಟು ಅಂತ ಮಾತಾಡಬೇಡಿ. ಗುರುಗಳೇ, ತಾವು ಈ ರೀತಿ ಭಾವಿಸುವುದಾದರೆ ನಾವು ನಿಮ್ಮ ಕಾಲಿಗೆ ಇದ್ದು ಸತ್ತಂತೆ. ಮೊದಲು ನಿಮ್ಮ ಆರೋಗ್ಯ ಸರಿಯಾಗಿದೆ. ಈ ರೀತಿ ಮಾತಿನ ಮಧ್ಯದಲ್ಲಿ ನಿಂತು ಮಾತಾಡ್ತಾ ಇದ್ರೆ ತಮ್ಮ ಆರೋಗ್ಯ ಮತ್ತಷ್ಟು ಮುಗಿಗೆಡುತ್ತೆ, ತಮಗೆ ಮತ್ತಷ್ಟು ಆಯಾಸವಾಗುತ್ತೆ ಗುರುಗಳೇ. ಅವಸಾನ ಕಾಲದಲ್ಲಿ ಆಯಾಸ ಬೇಕಮ್ಮ. ನಾನಿನ್ನು ಬಹಳ ದಿವಸ ಅಪ್ಪಾಜಿ, ನೀವು ಹೀಗೆಲ್ಲ ಮಾತಾಡ್ರೆ ನನಗೆ ತುಂಬಾ ಭಯವಾಗುತ್ತೆ ಅಪ್ಪಾಜಿ, ಭಯವಾಗುತ್ತೆ. ಮಗು ಬದುಕಿಗೆ ಭಯಪಟ್ಟರೆ ಹೇಳಮ್ಮ. ಭಗವಂತ ಬಾ ಎಂದಾಗ ನಾನು ನೀನು ಎಲ್ಲರೂ ಅವನ ಪದನಕ್ಕೆ ಹೋಗಲೇಬೇಕು. ಅಲ್ಲದೆ ನನ್ನ ದೇಹದ ಸ್ಥಿತಿಗತಿಗಳು ನನಗೆ ಅರಿವಾಗುತ್ತಿದೆ. ಆ ಪರಮಾತ್ಮ ಬಾ ಎಂದಾಗ ನಾನು ನೀನು ಎಲ್ಲರೂ ಆ ಪರಮಾತ್ಮನ ಪಾದ ಸೇರಲು ಬಾ ಎಂದು ಕೈ ಮಾಡಿಕೊಳ್ಳುತ್ತಿದ್ದಾರೆ. ದಯಾನಂದ, ಆ ಜಗಚ್ಚಾಲಕನ ನೇಮವನ್ನು ಮಾನವರಾದ ನಾವು ಉಲ್ಲಂಘಿಸಲು ಅಸಾಧ್ಯ. ಹೋಗಲಿ ಬಿಡು ದಯಾನಂದ. ನನ್ನ ಶಿಷ್ಯಂದರಲ್ಲಿ ನೀನೊಬ್ಬ ಅಷ್ಟು ಮೆಚ್ಚಿನ ಶಿಷ್ಯ. ನೀನು ಅಷ್ಟೇ ಹೋಗು ದಯಾನಂದ. ನನ್ನ ಅವಸಾನ ಸಮಯದಲ್ಲಿ ನಿನ್ನೊಂದು ಮಾತು ಕೇಳದೆ ನಡೆಸಿಕೊಡುವೆಯ? ಗುರುಜಿ, ನಡೆಸಿಕೊಡು ಎಂದು ಕೇಳಬೇಡಿ, ನಡೆಸಿಕೊಡು ಎಂದು ಆಜ್ಞೆ ಮಾಡಿ. ನನಗೆ ಗೊತ್ತು ದಯಾನಂದ, ನಿನ್ನ ಮನ ಎಷ್ಟು ಪವಿತ್ರವಾದದ್ದು. ದೇವರು ನಿನಗೆ ಸಾಕಷ್ಟು ಐಶ್ವರ್ಯ ಕೊಟ್ಟು ಸದ್ಗುಣವನ್ನು ದಯಪಾಲಿಸಿದ್ದಾನೆ. ಅದಕ್ಕಾಗಿ ನನ್ನಿಂದ ಏನಾಗಬೇಕು ಹೇಳು ಗುರುಜಿ. ದಯಾನಂದ, ನಾನು ಈ ಲೋಕದ ಋಣವನ್ನು ಹರಿದುಕೊಂಡ ಕ್ಷಣ ನನ್ನ ಮಗಳು ಆಶಾ ಅನಾಥರಾಗುತ್ತಾಳೆ. ಅದಕ್ಕಾಗಿ ಯಾಕೆ ಗುರುಜಿ? ನಾನಿಲ್ಲವೇ? ಲತಾ ಇಲ್ಲವೇ? ಆಶಾ ಬೇರೆ ಯಾರು ಅಲ್ಲ. ಇವತ್ತಿನಿಂದ ಈ ಕ್ಷಣದಿಂದ ನನ್ನ ಒಡಹುಟ್ಟಿದ ತಂಗಿಯಂತೆ ನಾನು ಅವಳನ್ನು ಜೋಪಾನ ಮಾಡ್ತೀನಿ. ಇದು ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ಯ. ದಯಾನಂದ, ನನ್ನ ಮಗಳ ಬಾಳ ಬುನಾದಿಯನ್ನು ಭದ್ರಗೊಳಿಸುವ ಅವಳ ಜೀವನಕ್ಕೊಂದು ದಾರಿ ಮಾಡೋ ಹಾಗೆ ನಿಮ್ಮಿಬ್ಬರಿಗೂ ಸೇರಿತು. ತಮ್ಮ ಪಾದ ಸಾಕ್ಷಿಯಾಗಿ ಆಶಾಳ ಬಾಳನ್ನು ಬಂಗಾರವಾಗಿಸುವುದು ನಮ್ಮ ಮನೆ. ಇದು ಪ್ರಮಾಣ ಮಾಡಿ ಹೇಳುತ್ತೇವೆ. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಮಾರ್ಗ ಮಧ್ಯದಲ್ಲಿ ನಿಮಗೆ ತೊಂದರೆ ಕೊಟ್ಟದ್ದು ಹಾಗೇನಿಲ್ಲ ಗುರುಗಳೇ, ನಾವೇ ನಿಮಗೆ ತೊಂದರೆ ಕೊಟ್ಟಂತಾಯಿತು. ಮೊದಲು ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಔಷಧ ಉಪಚಾರಕ್ಕೆ ಹಣ ಬೇಕಾದರೆ ಆಶಾಳನ್ನು ಕಳುಹಿಸಿಕೊಡಿ, ಕೊಟ್ಟು ಕಳಿಸುತ್ತೇನೆ. ಹಾಗೆ ನಾವಿನ್ನು ಬರುತ್ತೇವೆ. ನಡೆಯ